The final method of payment design is CSA method using IRC 37-2000. Even though IRC 37-2012 2018 ಇದ್ರೂ ನಮಗೆ ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿರೋದು 2001 ಆಗಿರೋದ್ರಿಂದ ಅದನ್ನೇ ಫಾಲೋ ಮಾಡಿ ಡಿಸೈನ್ ಮಾಡೋಣ. ಈ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ ನೀವು ಎರಡು ಫಾರ್ಮುಲಾ ಮತ್ತು ಎರಡು ಗ್ರಾಫ್ನ ಯೂಸ್ ಮಾಡಿ ನಾವು ಪೇಮೆಂಟ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಮೇಜರ್ ಕ್ರೈಟೀರಿಯಾ ಇಸ್ ದಿ ಬೇಸ್ಡ್ ಆನ್ ದಿ ಸ್ಟ್ಯಾಂಡರ್ಡ್ ಆಕ್ಸಿಲ್ ಲೋಡ್. MSA ನಾವು ಮಿಲಿಯನ್ ಸ್ಟ್ಯಾಂಡರ್ಡ್ ಆಕ್ಸಿಲ್ ಲೋಡ್ನ ಕನ್ಸಿಡರ್ ಮಾಡಿ ಆ್ಯಂಡ್ CBR ವ್ಯಾಲ್ಯೂನ ಕನ್ಸಿಡರ್ ಮಾಡಿ. ಆ್ಯಂಡ್ ಒನ್ ಮೋರ್ ಕ್ರೈಟೀರಿಯಾ ಈಸ್ ದಿ ಡಿಸೈನ್ ಲೈಫ್. ಸೊ ಇವುಗಳನ್ನ ಯೂಸ್ ಮಾಡಿ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಎರಡು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಒಂದು ಎ ಫಾರ್ಮುಲಾನನ್ನೇ ಯೂಸ್ ಮಾಡಿದ್ದೇನೋ ಕಮರ್ಷಿಯಲ್ ವೆಹಿಕಲ್ಗಳನ್ನ ಎಸ್ಟಿಮೇಟ್ ಮಾಡಿದ್ದಕ್ಕೆ ಲಾಸ್ಟ್ ಮೆಥಡಲ್ಲಿ ಯೂಸ್ ಮಾಡಿದ್ವಲ್ಲ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. A is equal to P into 1 plus R whole power n x. And one more formula is n is equal to 365 into 1 plus R whole power n minus 1 by R into A into D into F. where n ಅಂದರೆ ಏನು ಅಂದರೆ ನೀವು ಡಿಸೈನ್ ಯಾವ ಫೈನಲ್ ನಿಮಗೇನು ಪೇಮೆಂಟ್ ಡಿಸೈನ್ ಆಗುತ್ತೆ ಅದು ಎಷ್ಟು ಮಿಲಿಯನ್ ಸ್ಟ್ಯಾಂಡರ್ಡ್ ಆಕ್ಸಿಲ್ ಲೋಡ್ಗೆ ನಿಮಗೆ ಅದು ಸರ್ವಿಸ್ನ ಕೇಟರ್ ಮಾಡಬೇಕು ಅಥವಾ ಪ್ರೊವೈಡ್ ಮಾಡಬೇಕು ಅನ್ನೋದೇ ಏನು. ಆ್ಯಂಡ್ A is the initial traffic during the after the completion of the vehicle or at the end of the project. ಅಂದರೆ ಈಗ 3 ವರ್ಷ ನಡೆಯುತ್ತೆ ಅಂದರೆ ಇವತ್ತು ಕೆಲಸ ಶುರು ಆದರೆ ಈ 3ನೇ ವರ್ಷದ ಎಂಡಿಗೆ ಏನು ಟ್ರಾಫಿಕ್ ಇರುತ್ತೆ ಆ ಟ್ರಾಫಿಕ್ ಫ್ಯಾಕ್ಟರ್ ಬಂದು A. ಆ್ಯಂಡ್ D is lane distribution factor. ಇದನ್ನು ನಿಮಗೆ IRCನೇ ರೆಕಮೆಂಡ್ ಮಾಡುತ್ತೆ. ಸಿಂಗಲ್ ಲೇನ್ 2 ವೇ ಟ್ರಾಫಿಕ್ ಆದ್ರೇನು, 2 ವೇ ಟ್ರಾಫಿಕ್ ಆದ್ರೇನು, ಅಥವಾ ಕ್ವಾಡ್ರಪಲ್ ಲೇನ್ ಇದ್ರೆ ಏನು ಅನ್ನೋದನ್ನು. ಸೊ ಲೇನ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ನ ನಾವು IRCಯಿಂದ ಪಿಕ್ ಮಾಡ್ತೀವಿ. ಆ್ಯಂಡ್ F ಈಸ್ ನಥಿಂಗ್ ಬಟ್ ವೆಹಿಕಲ್ ಡ್ಯಾಮೇಜ್ ಫ್ಯಾಕ್ಟರ್. ಸೊ ವೆಹಿಕಲ್ ಡ್ಯಾಮೇಜ್ ಫ್ಯಾಕ್ಟರ್ ಎಷ್ಟು ಅವನು ಪೇಮೆಂಟ್ ಅನ್ನೋದನ್ನು ಕೂಡ ಅವನೇ ಮೆನ್ಷನ್ ಮಾಡ್ತಾನೆ. ಆರ್ ಥ್ರೂ ಸರ್ವಿಸ್ ವಿ ವಿಲ್ ಗೆಟ್ ಇಟ್. ಆ್ಯಂಡ್ N ವಿಲ್ ಬಿ ದಿ ಡಿಸೈನ್ ಲೈಫ್ ಇನ್ ಇಯರ್ಸ್, ಮೇ ಬಿ 10 years 15 years ಅವನು ಎಷ್ಟು ಹೇಳ್ತಾನೆ ಅಷ್ಟಕ್ಕೆ ನಾವು ಡಿಸೈನ್ ಮಾಡ್ಕೊಡ್ಬೇಕಾಗುತ್ತೆ. ಆ್ಯಂಡ್ X ಈಸ್ ಆ್ಯನ್ಯಲ್ ರೇಟ್ ಆಫ್ ಗ್ರೋತ್ ಆಫ್ ಕಮರ್ಷಿಯಲ್ ವೆಹಿಕಲ್ಸ್. ಏನಕ್ಕೆ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಬಂದೇ ಈಗ ರೋಡ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಸೊ ರೋಡ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಈಗ ನಾವು ಯಾವ ವೆಹಿಕಲ್ಗಳನ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ ಜಾಸ್ತಿ ನಿಮಗೆ ಲೋಡ್ ಬರೋಂಥ ಚಾನ್ಸಸ್ ಇರೋದು ಬಸ್ಸಸ್ಸು, ಅದು ಲೋಡ್ ಕಂಡೀಷನಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್. ಸೊ ಮೆಜಾರಿಟಿ ಯಾವುದು ಹೆವಿ ವೆಹಿಕಲ್ಗಳು ಓಡಾಡುತ್ತೆ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ತೀವಿ. ಈಗ ಸಣ್ಣ ಪುಟ್ಟ ಕಾರ್ಗಳಾಗಿರ್ಬೋದು ಮತ್ತು ಎಷ್ಟು ಬೈಕ್ಗಳಾಗಿರ್ಬೋದು, ಸೊ ಅವುಗಳನ್ನ ನಾವು ಕನ್ಸಿಡರ್ ಮಾಡಲ್ಲ. ಯಾಕೆಂದರೆ ಒನ್ಸ್ ಯು ಕ್ರಿಯೇಟ್ ಎ ಪೇಮೆಂಟ್ ವಿಚ್ ಕ್ಯಾನ್ ಎನ್ಶೂರ್ ವಿಚ್ ಕ್ಯಾನ್ ಸೇಫ್ಲಿ ಬೇ ದಿ ಹೆವಿ ವೇಟ್ಸ್ ಆಫ್ ದಿ ಕಮರ್ಷಿಯಲ್ ವೆಹಿಕಲ್, ಈ ಸಣ್ಣ ಪುಟ್ಟನ ಆಬ್ವಿಯಸ್ಲಿ ಆ ಲೋಡ್ಗಳನ್ನ ಅದು ಬೇರ್ ಮಾಡೇ ಮಾಡುತ್ತೆ. ಸೊ ವಿ ವಿಲ್ ಟಾರ್ಗೆಟ್ ದಿ ಲಾರ್ಜರ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ರಾಬ್ಲಮ್. Design a flexible payment for full design life of 15 years for the following data as per IRC 37-2001. ಸೊ ಅವನು ಏನೇನು ಡಾಟಾ ಕೊಟ್ಟಿದ್ದಾನೆ ನೋಡೋಣ. 2 lane carriage way. 2 lane carriage way ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದಾನೆ ಅಂದರೆ ನಿಮಗೆ ಯಾವುದ್ರ ವ್ಯಾಲ್ಯೂ ಗೊತ್ತಾಗಬೇಕು, ಲೇನ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಗೊತ್ತಾಗಬೇಕು. ಅದನ್ನು ನಾವು IRCಯಿಂದ ನೋಡ್ತೀವಿ. ಸೊ ಫಸ್ಟ್ ಡಾಟಾ ಅವನು 2 lane carriage way ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಒನ್ ಈಸ್ ಇನಿಷಿಯಲ್ ಟ್ರಾಫಿಕ್ which is 2000 CV, 2000 commercial vehicles. Growth rate 8%, vehicle damage factor 6, and design CBR 4%. Number of years of construction 2 years. So first ಏನ ಕಂಡುಹಿಡಿದ್ವಿ, ಅದಾದಮೇಲೆ ಏನನ್ನ ಯೂಸ್ ಮಾಡಿ ಅದಾದಮೇಲೆ ಬೇರೆ ಡಾಟಾನ ಯೂಸ್ ಮಾಡಿ ಏನನ್ನ ಕಂಡುಹಿಡಿದ್ವಿ. ಆ್ಯಂಡ್ ಬಿಫೋರ್ ಯೂಸಿಂಗ್ ದಿಸ್ ಫಾರ್ಮುಲಾ ಎಲ್ಲ ವೇರಿಯೇಬಲ್ಸ್ ಅವೈಲೇಬಲ್ ಇದೆಯಾ ಅಂತ ನೋಡ್ತೀವಿ. ಇಲ್ಲ ಅಂದರೆ ಅದನ್ನು ನಾವು ವಿ ವಿಲ್ ಕರೆಕ್ಟ್ ದ ಡಾಟಾ ವಿಚ್ ಇಸ್ ನೆಸೆಸರಿ. ಸೊ ಏನೇನು ಬೇಕು ನಮಗೆ, P, R ಆ್ಯಂಡ್ X ಬೇಕು. ಸೊ ವಾಟ್ ಈಸ್ P? P ಈಸ್ ದಿ ಇನಿಷಿಯಲ್ ಟ್ರಾಫಿಕ್. ಎಷ್ಟಿದೆ? 2000 ಕಮರ್ಷಿಯಲ್ ವೆಹಿಕಲ್ ಇದೆ. ಆ್ಯಂಡ್ R ಈಸ್ ರೇಟ್ ಆಫ್ ಗ್ರೋತ್. ಬಟ್ ಆರ್ನ ಯಾವತ್ತೂ ನೀವು ಪರ್ಸೆಂಟೇಜಲ್ಲಿ ಕೊಟ್ಟಿರೋದನ್ನ ಫ್ರ್ಯಾಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. CBR ವ್ಯಾಲ್ಯೂನ ಮಾತ್ರ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು, ಇನ್ನೆಲ್ಲನೂ ನಾವು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದು. ಆ್ಯಂಡ್ X ವ್ಯಾಲ್ಯೂ ಇಸ್ ಕನ್ಸ್ಟ್ರಕ್ಷನ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾನೆ, 2 years. ಸೊ X ವ್ಯಾಲ್ಯೂ ವಿಲ್ ಬಿ 2. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 2,333 ಕಮರ್ಷಿಯಲ್ ವೆಹಿಕಲ್ ಪರ್ ಡೇ.
ಅದಾದಮೇಲೆ ಇನ್ನೇನು ಬೇಕು ನಮಗೆ ಏನನ್ನು ಕಂಡುಹಿಡಿಯೋಕ್ಕೆ? ಡಿಸೈನ್ ಪೀರಿಯಡ್ ಗೊತ್ತು, ರೇಟ್ ಆಫ್ ಗ್ರೋತ್ ಗೊತ್ತು, ಎ ಗೊತ್ತು, ವೆಹಿಕಲ್ ಡ್ಯಾಮೇಜ್ ಫ್ಯಾಕ್ಟರ್ ಗೊತ್ತು, ದೆನ್ ವಿ ನೀಡ್ ಡಿ. ಸೊ ಡಿನ ಇದರಿಂದ ನಾವು ಪಿಕ್ ಮಾಡ್ತೀವಿ ಅಂತಂದರೆ IRC 37 ಇಂದ ನಾವು ಪಿಕ್ ಮಾಡ್ತೀವಿ. ಸೊ ಪೇಜ್ ನಂಬರ್ 13 ನಾವು ಹೇಳ್ತೇನೆ. ಸಿಂಗಲ್ ಲೇನ್ ರೋಡ್ ಆದ್ರೇನು, 2 ಲೇನ್ ರೋಡ್ ಆದ ಕ್ಯಾರಿಯೇಜ್ ವೇ ಆದ್ರೇನು, ಸಿಂಗಲ್ ಕ್ಯಾರಿಯೇಜ್ ವೇ ಅಂಡ್ 4 ಲೇನ್ ಸಿಂಗಲ್ ಕ್ಯಾರಿಯೇಜ್ ವೇ ಆದ್ರೇನು, ಡ್ಯೂಯಲ್ ಕ್ಯಾರಿಯೇಜ್ ವೇ ಕ್ವಾಡ್ರಪಲ್ ಇವುಗಳಿದೆ, ಅಥವಾ ಏನೋ 3 ಲೇನ್ ವೆಹಿಕಲ್ಸ್ಗಳು 3 ಲೇನ್ ಪ್ರೊವೈಡ್ ಮಾಡಿದ್ರೆ ಅದಕ್ಕೆ ಎಷ್ಟು ಅಂತ. ಸೊ ನಮ್ಗೆ ಇಲ್ಲಿ ಏನು ಹೇಳಿದ್ದೇನೆ? 2 ಲೇನ್ ಹೇಳಿದ್ದೇನೆ. ಸೊ 2 ಲೇನ್ಗೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಬಂದು 75% ಇದೆ. So 75% which is nothing but 0.75. ಎನ್ನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂನ 365 plus 1 into 0.08 whole power n ಬಂದು 15 years ಡಿಸೈನ್ ಲೈಫ್. ಸೊ R.08 ಎ ಬಂದು 2333 ಇಲ್ಲಿ ಕಂಡುಹಿಡಿದಿರ್ತೀರಾ. ದೆನ್ ಡಿ ಬಂದು 75% and damage factor is 6. So n is equal to 104 into 10 power 6 ಸ್ಟ್ಯಾಂಡರ್ಡ್ ಆಕ್ಸೆಲ್ ಇರುತ್ತೆ. ಅದನ್ನು MS ಅಂತ ಹೇಳ್ತೀವಿ, ಮಿಲಿಯನ್ ಸ್ಟ್ಯಾಂಡರ್ಡ್ ಆಕ್ಸೆಲ್. ಸೊ ಇದಾದ್ಮೇಲೆ ಏನು ಮಾಡ್ತೀವಿ ಅಂದರೆ ಅಗೇನ್ IRC ಕೋಡ್ ಹೋಗ್ತೀವಿ ನಾವು. IRC ಕೋಡಲ್ಲಿ ಅವನು 2 ಮೇಜರ್ ನಿಮಗೆ ಇದನ್ನ ಹೇಳಿರ್ತಾನೆ. ಯಾವುದು ಗ್ರಾಫ್ ಇದೆ, ಪೇಮೆಂಟ್ ಥಿಕ್ನೆಸ್ ಗ್ರಾಫ್ ವರ್ಸಸ್ ದಿ ಟ್ರಾಫಿಕ್ ಇನ್ MSA. ಸೊ 1 to 10 MSA ಒಳಗಿದ್ರೆ ಈ ಗ್ರಾಫ್ನ ಪ್ರಿಫರ್ ಮಾಡ್ತೀರಾ. ಇಲ್ಲ ಅಂದರೆ ಇಫ್ ಇಟ್ ಈಸ್ ಎಕ್ಸೀಡಿಂಗ್ ಮೋರ್ ದ್ಯಾನ್ 10 ದೆನ್ ಸೆಕೆಂಡ್ ಗ್ರಾಫ್, ಸೆಕೆಂಡ್ ಫಿಗರ್ನ ಯೂಸ್ ಮಾಡಿ ನೀವು ಡಿಸೈನ್ ಟ್ರಾಫಿಕ್ನ ಕಂಡುಹಿಡಿತೀರ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು CBR ವ್ಯಾಲ್ಯೂ 5% ಇದೆ ಅಂತ ಅನ್ಕೊಳ್ಳೋಣ, ಆ್ಯಂಡ್ MSA ಬಂದು 30 ಇದೆ ಅನ್ಕೊಳ್ಳೋಣ. ಸೊ 30 ಆ್ಯಂಡ್ MSA 30 ಆ್ಯಂಡ್ CBR 5% ಏನು ಮಾಡ್ತೀರಾ? ಏನಕ್ಕೆ ಕರೆಸ್ಪಾಂಡಿಂಗ್ Y ವ್ಯಾಲ್ಯೂ ಏನು ಅಂತ ನೋಡ್ತೀರಾ. 700 mm ಇಸ್ ದಿ ಟೋಟಲ್ ಥಿಕ್ನೆಸ್ ಆಫ್ ಪೇಮೆಂಟ್. ಅದಾದಮೇಲೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಕ್ಕಿದ ಮೇಲೆ ನೀವು ಕರೆಸ್ಪಾಂಡಿಂಗ್ CBR ವ್ಯಾಲ್ಯೂನ ಯೂಸ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಪೇಮೆಂಟ್ ಥಿಕ್ನೆಸ್ ಅವನು ನಿಮಗೆ ಕೆಟಲಾಗ್ನ ಕೊಟ್ಟಿರ್ತಾನೆ. ಪ್ಲೇಟ್ 1 ಮತ್ತು ಪ್ಲೇಟ್ 2 ಅಂತ. ಪ್ಲೇಟ್ 1 ಬಂದು 1 to 10 MSA, ಪ್ಲೇಟ್ 2 ಬಂದು 10 to 150 MSA ಇರ್ತಾನೆ. ಸೊ ಅದನ್ನ ಯೂಸ್ ಮಾಡಿ ನೀವು ಡೈರೆಕ್ಟ್ ಆನ್ಸರ್ಗೆ ಅರೈವ್ ಆಗ್ತಾರೆ. ಸೊ ಇದರಲ್ಲಿ ಅವನು ಏನು ಹೇಳ್ತಾನೆ? ಟೋಟಲ್ ಥಿಕ್ನೆಸ್ ಆಫ್ ಪೇಮೆಂಟ್ನ ಕಂಡುಹಿಡಿದಾನೆ. IRC 37/2001 ಫಿಗರ್ 2ನ ಯೂಸ್ ಮಾಡಿ. ಫಿಗರ್ 2 ಅಥವಾ ಗ್ರಾಫ್ 2 ಏನಕ್ಕೆ ಯೂಸ್ ಮಾಡೋದಂದ್ರೆ ಇಟ್ ಈಸ್ ಎಕ್ಸೀಡಿಂಗ್ 10 MSA. ಸೊ ಇಲ್ಲಿ ವ್ಯಾಲ್ಯೂ ಬಂದು 104 MSA ಇದೆ. ಸೊ 104 MSA ಅವನು ಏನು ಮಾಡಿದ್ದಾನೆ? ಫಿಗರ್ 1 ಯೂಸ್ ಆಗಲ್ಲ. 104 MSA ಸಮ್ವೇರ್ ಅರೌಂಡ್ ಇಯರ್ ಅಂಡ್ CBR ವ್ಯಾಲ್ಯೂ ಎಷ್ಟು? 4%ಗೆ ಇಲ್ಲಿ ತಗೊಂಡಿದ್ದಾನೆ. ಎಷ್ಟು ಬಂತು? ಅರೌಂಡ್ 804 805 ಅಂತ ಕನ್ಸಿಡರ್ ಮಾಡಿದ್ದಾನೆ. ಸೊ 802 mm. ಸೊ ಈ ಪರ್ಟಿಕ್ಯುಲರ್ ಥಿಕ್ನೆಸ್ ಸಿಕ್ಕಿದ ಮೇಲೆ ಅಗೇನ್ ಪ್ಲೇಟ್ 1 ಮತ್ತು ಪ್ಲೇಟ್ 2 ವ್ಯಾಲ್ಯೂಸ್ನ ಯೂಸ್ ಮಾಡಿ ಲೈಕ್ ದಿಸ್. ಪ್ಲೇಟ್ 1 and plate 2. Plate 2 is for more than 10 or 150 MSA. Plate 1 ಆ ಪರ್ಟಿಕ್ಯುಲರ್ ಇದರಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂದರೆ ಕ್ಯುಮ್ಯುಲೇಟಿವ್ ಟ್ರಾಫಿಕ್ ಎಷ್ಟಿದೆ, ಎಷ್ಟು MSA ಇದೆ ಅಂತ ನೋಡ್ತೀವಿ. ಆ್ಯಂಡ್ ಫಾರ್ ಎವ್ರಿ ಸಿಂಗಲ್ CBR ವ್ಯಾಲ್ಯೂ ಮೆನ್ಷನ್ ಇನ್ ದ ಕರ್ವ್ ನಿಮಗೆ ಸಪ್ರೇಟ್ ಟೇಬಲ್ ಪ್ರೊವೈಡ್ ಮಾಡಿರ್ತಾನೆ. ಸೊ ಆ ಪೇಮೆಂಟ್ ಕಾಂಪೋಸಿಷನ್ ಏನು ಅದನ್ನು ಕೂಡ ನಿಮಗೆ IRC ಅವರೇ ರೆಕಮೆಂಡ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ 150 MSAಗೆ ಅವನು ಹೇಳ್ತಾನೆ ನಿಮಗೆ ಸಬ್ ಬೇಸು ಇಷ್ಟು ಇರಬೇಕು, ಬೇಸು 250 mm ಇರಬೇಕು. ಸಬ್ ಬೇಸ್ ಫಾರ್ ಎಕ್ಸಾಂಪಲ್ ಇಲ್ಲಿ 150 mm ಸಬ್ ಬೇಸ್ ಇದೆ ಆ್ಯಂಡ್ ದೆನ್ 250 mm ಬೇಸ್ 250 mm ಆರ್ ಸಬ್ ಬೇಸ್ 200, ಬೇಸ್ 250 mm ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ DBM ಅಂತ ಹೇಳ್ತಾನೆ, ಡೆನ್ಸ್ ಬಿಟುಮಿನಸ್ ಮೆಕಡಮ್, ಅದೆಷ್ಟು ಇರಬೇಕು ಅಂತ ಹೇಳ್ತಾನೆ. ಅದಾದಮೇಲೆ BC ಅಂತಂದರೆ ದ ಟಾಪ್ ಲೇಯರ್ ಬಿಟುಮಿನಸ್ ಕಾಂಕ್ರೀಟ್. ಇದಾಗದೆ PC ಅಂತಾನು ಬರುತ್ತೆ, ಪ್ರೀಮಿಕ್ಸ್ ಏನೋ ಕಾರ್ಪೆಟ್ ಅಂತ. ದೆನ್ ಇನ್ನು ಕೆಲವು ಕಡೆ ಏನೋ ವೆಲ್ ಗ್ರೇಡೆಡ್ ಇವುಗಳನ್ನ ಹೇಳ್ತಾನೆ, ಬರೀ ಬೇಸ್ ಕೋರ್ಸ್ನ ಯೂಸ್ ಮಾಡಿ ಅಂತಾನೆ, ಸಬ್ ಬೇಸ್ನ ಯೂಸ್ ಮಾಡಿ ಅಂತಾನೆ. ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್ ಅವ್ನು ನಿಮಗೆ ಹೇಳ್ತಾ ಹೋಗ್ತಾನೆ ಯಾವ್ಯಾವ ಲೇಯರ್ಗಳು ಅವಶ್ಯಕತೆ ಇದೆ ಅಂತ. ಸೊ ಲೋಯರ್ ಲೋಡ್ಗಳು ಬಂದಾಗ ಲೋಯರ್ MSAಗಳಿಗೆ ಏನು ಮಾಡ್ತಾನೆ? ಆಬ್ವಿಯಸ್ಲಿ ವಿಲ್ ಮೆನ್ಷನ್ ದಿ ಆರ್ ವಿಲ್ ಸಜೆಸ್ಟ್ ದಿ ಲೆಸರ್ ಥಿಕ್ನೆಸ್ ಆಫ್ ಪೇಮೆಂಟ್. ಆ್ಯಂಡ್ ಇವನ್ ಲೆಸರ್ ಥಿಕ್ನೆಸ್ ಅಂದರೆ ಎಲ್ಲದರಲ್ಲೂ ಅಲ್ಲ, ಕಾಂಪೋಸಿಷನ್ ಯಾವ್ದು ನೀವು ಕಡಿಮೆ ಮಾಡಿದ್ರೆ ಇನ್ನೂ ಲೋಡ್ನ ಬೇರ್ ಮಾಡುತ್ತೆ ಅಂತ ಅವನು ನಿಮಗೆ ಟ್ರಯಲ್ ಆ್ಯಂಡ್ ಸುಮಾರು
ಏನೋ ಸ್ಟಡೀಸ್ಗಳನ್ನ ಕಂಡಕ್ಟ್ ಮಾಡಿ IRC ಅವರು ಒಂದು ಕನ್ಕ್ಲೂಷನ್ಗೆ ಬಂದಿರ್ತಾರೆ. ಸೊ ಯೂಸಿಂಗ್ ದಿಸ್ ನೀವು ಡಿಸೈನ್ ಮಾಡಿದಾಗ like we can ensure or we can say that okay, there is the payment is most probably going to retain the whatever retain its shape and structural stability ಅಂತ ನಾವು ಸಜೆಸ್ಟ್ ಮಾಡ್ತಾ ಹೋಗ್ಬೋದು. ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ಆ್ಯಂಡ್ ಫೈನಲ್ ಥಿಕ್ನೆಸ್ ನಿಮಗೆ ಈ ಡಯಾಗ್ರಾಮಲ್ಲೇ ಮೆನ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ತಗೊಂಡ್ರೆ ನಿಮಗೆ ಇಲ್ಲಿ ಹೇಳಿರ್ತಾನೆ GSP ಎಷ್ಟು, GB ಎಷ್ಟು, DBM ಎಷ್ಟು, ಬಿಡುಮಿನಸ್ ಕಾಂಕ್ರೀಟ್ ಎಷ್ಟು ಅಂತ. ಸೊ ಅದನ್ನು ನೀವು ಈ ಥರ ಲೇಯರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿ ಸೊ ದಟ್ ನಿಮಗೆ ಆನ್ಸರ್ ಚೆನ್ನಾಗಿ ಸಿಗುತ್ತೆ. ಅಂದರೆ ಸಾರಿ ಮಾರ್ಕ್ಸ್ ವೈಟೇಜ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನೋಡಿ 802 mm ಇದೆ, ಬಟ್ ಅಲ್ಲಿ ನಿಮಗೆ 800 mm ಅಷ್ಟೇ ಕೊಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ BC 50 mm ಕೊಟ್ಟಿರ್ತಾನೆ, ಇದು 170 ಅಂತ ಕೊಟ್ಟಾಗ 2 mm ನ ನೀವು ಅಡ್ಜಸ್ಟ್ ಮಾಡಿದ್ರೆ ಆಗುತ್ತೆ ಯಾವುದೋ ಒಂದು DBM ಅಲ್ಲಿ BCಗಿಂತ. ಸೊ ಆದಷ್ಟು ನಾವು ಏನು ನೋಡ್ತೀವಿ ಅಂದರೆ ಲೋಯರ್ ಲೇಯರ್ಸ್ ಎಲ್ಲ ಅಡ್ಜಸ್ಟ್ ಮಾಡಕ್ಕೆ ನೋಡ್ತೀವಿ ಟಾಪ್ ಲೇಯರ್ಗಿಂತ. ಏನಕ್ಕೆ ಅಂದರೆ ನಿಮಗೆ ಪಾಠ ಮಾಡಬೇಕಾದ್ರೆ ಏನೋ ಫ್ಲೆಕ್ಸಿಬಲ್ ಪೇಮೆಂಟ್ ಅಸಂಪ್ಷನ್ ಹೇಳಿದೆ. ನಾವು ಏನನ್ನ ಅಸ್ಯೂಮ್ ಮಾಡ್ತೀವಿ ಅಂತಂದರೆ ಟಾಪ್ ಲೇಯರ್ಗಳಿಗೆ ಜಾಸ್ತಿ ಸ್ಟ್ರೆಸ್ಸಸ್ ಬರ್ತಾ ಹೋಗುತ್ತೆ ಅಂತ. ಸೊ ದಟ್ ನಾವು ಸುಪೀರಿಯರ್ ಕ್ವಾಲಿಟಿ ಆಫ್ ಮೆಟೀರಿಯಲ್ನ ಟಾಪ್ ಲೇಯರ್ಸಲ್ಲಿ ಬಳಸಿರ್ತೀವಿ. ಸೊ ನೀವು ಟಾಪ್ ಲೇಯರ್ ಥಿಕ್ನೆಸ್ನ ಜಾಸ್ತಿ ಮಾಡ್ತಾ ಹೋದಷ್ಟು ನಿಮ್ಗೆ ಏನಾಗುತ್ತೆ, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲೋಯರ್ ಲೇಯರ್ಸ್ಗಳನ್ನ ನಾವು ಆದಷ್ಟು ಥಿಕ್ನೆಸ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಇನ್ನೊಂದು ಪ್ರಾಬ್ಲಮ್ನ ಏನು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಇಲ್ಲೇ ಇದೆ. ಇದರಲ್ಲಿ ಏನು ಹೇಳಿದ್ದಾನೆ, 2 lane ಸಿಂಗಲ್ ಕ್ಯಾರಿಯೇಜ್ ಹೇಳಿದ್ದಾನೆ. ದೆನ್ ಇನಿಷಿಯಲ್ ಟ್ರಾಫಿಕ್ ಮೆನ್ಷನ್ ಮಾಡಿದ್ದಾನೆ 400 CVPD ಬೋತ್ ಡೈರೆಕ್ಷನ್. ದೆನ್ ಟ್ರಾಫಿಕ್ ಗ್ರೋತ್ ರೇಟ್ ಅವನು ಹೇಳಿದ್ದಾನೆ 7.5%, ವಿಚ್ ಇಸ್ ನಥಿಂಗ್ ಬಟ್ 0.075. ಡಿಸೈನ್ ಲೈಫ್ ಎನ್ ವ್ಯಾಲ್ಯೂ ಇಸ್ 50. ದೆನ್ ವೆಹಿಕಲ್ ಡ್ಯಾಮೇಜ್ ಫ್ಯಾಕ್ಟರ್ ಹೇಳಿದ್ದಾನೆ 2.5 ಆ್ಯಂಡ್ CBR ವ್ಯಾಲ್ಯೂ 4. ಈಗ ನಮ್ಗೆ ಇನ್ನೇನು ಬೇಕಿರುತ್ತೆ ಇಲ್ಲಿ, ಡಿ ವ್ಯಾಲ್ಯೂನ ಒಂದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಆ್ಯಂಡ್ ಒನ್ ಥಿಂಗ್ ಇನ್ನೊಂದನ್ನು ಏನೋ ನೀವು ಇಲ್ಲಿ ಗಮನಿಸ್ಬೋದು, ಇನಿಷಿಯಲ್ ಟ್ರಾಫಿಕ್ ಇನ್ ದಿ ಇಯರ್ ಆಫ್ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಅವನೇ ಏನೋ ನಿಮಗೆ ಹೇಳ್ಬಿಟ್ಟಿದ್ದಾನೆ. ಅಟ್ ದ ಎಂಡ್ ಆಫ್ ಕನ್ಸ್ಟ್ರಕ್ಷನ್ ಎಷ್ಟು ಬರುತ್ತೆ ಅಂತಲೇ ನಿಮಗೆ ಅವನು ಹೇಳಿದ್ದಾನೆ. ಸೊ ನೋ ನೀಡ್ ಟು ಫೈಂಡ್ ಔಟ್ ಎ ಅಗೈನ್. ಸೊ ಎ ಡೈರೆಕ್ಟ್ ವ್ಯಾಲ್ಯೂ ಬಂದಿದೆ, ಸಬ್ಸ್ಟಿಟ್ಯೂಟ್ ಮಾಡಿದಾಗ 7.15 into 10 power 6. We all know 1 million is equal to 10 power 6. So 7.15 MSA ಆಯಿತು. again MSA ಸಿಕ್ತು, CBR ಸಿಕ್ತು ಅಂತಿದಾಗ ಏನು ಮಾಡ್ತೀರಾ, ಇದೆಷ್ಟಿದೆ 7.15 ಇದೆ MSA ಆ್ಯಂಡ್ CBR ವ್ಯಾಲ್ಯೂ ಎಷ್ಟಿದೆ 4% ಇದೆ. ಈಗ ಏನು ಮಾಡ್ತೀರಾ ಅಂದರೆ ಗ್ರಾಫ್ 1 ಮತ್ತು ಗ್ರಾಫ್ 2 ಇವೆರಡನ್ನ ಯೂಸ್ ಮಾಡ್ತೀರಾ. MSA ಬಂದು 7.15 ಸಮ್ವೇರ್ ಅರೌಂಡ್ ಇದೆ. ಸೊ ಗ್ರಾಫ್ 1 ಯೂಸ್ ಮಾಡ್ತೀರಾ. CBR ವ್ಯಾಲ್ಯೂ ಬಂದು 4% ಇರುತ್ತೆ. ಸೊ ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಸಿಗ್ತಾ ಇದೆ, ಏನು ಕನ್ಸಿಡರ್ ಮಾಡಿದ್ರೆ 655 ಕನ್ಸಿಡರ್ ಮಾಡಿದ್ದಾನೆ. ಸೊ 655 mm CBR ವ್ಯಾಲ್ಯೂ 4 ಆ್ಯಂಡ್ ಇಲ್ಲಿಗೆ ವಿಚ್ ಇಸ್ ಸ್ಲೈಟ್ಲಿ ಅಬೌವ್ ದನ್ ದಿ ಸೆಂಟರ್ ಆಫ್ ದೀಸ್ 2 ವ್ಯಾಲ್ಯೂಸ್. ಸೊ 655 ಅಂತ ಕನ್ಸಿಡರ್ ಮಾಡಿದ್ದಾನೆ. ಆ್ಯಂಡ್ 655 ಕನ್ಸಿಡರ್ ಮಾಡ್ತಿದ್ದಾಗೆ ಅಗೇನ್ ಪರ್ಟಿಕ್ಯುಲರ್ ಕರೆಸ್ಪಾಂಡಿಂಗ್ ಟೇಬಲ್ ಪ್ಲೇಟ್ 1 ಪ್ಲೇಟ್ 2ಗೆ ಬಿಲಾಂಗ್ ಮಾಡ್ತಾ ನೋಡ್ತಾನೆ. ಸಿನ್ಸ್ ಇಟ್ ಈಸ್ ಲೆಸ್ ದ್ಯಾನ್ 10 MSA ಇದು ಪ್ಲೇಟ್ 1 ಸಿಗುತ್ತೆ. ಪ್ಲೇಟ್ 1 ಅಲ್ಲಿ CBR ವ್ಯಾಲ್ಯೂ 4% ನೀವು ಪ್ಲೇಟ್ 1 ಅಲ್ಲಿ CBR ವ್ಯಾಲ್ಯೂ ಅವನು ಹೇಳಿರ್ತಾನೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಪ್ಲೇಟ್ 2 CBR ವ್ಯಾಲ್ಯೂ 4%ಗೆ ಒಂದು ಪರ್ಟಿಕ್ಯುಲರ್ ಚಾರ್ಟ್ ಕೊಟ್ಟಿರ್ತಾನೆ. ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಕಲೀರಿ. ಸೊ ಪರ್ಟಿಕ್ಯುಲರ್ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡ್ತೀರಾ. ಇದು ಪ್ಲೇಟ್ 2 ಬಿಕಾಸ್ ವ್ಯಾಲ್ಯೂ ಬಂದು 10 to 150 ಇದೆ. ಸೊ ಇದೇ ಥರ ಸಿಮಿಲರ್ ಆಗಿ ಅಲ್ಲಿ ನೀವು ಪ್ಲೇಟ್ 1 ಅಲ್ಲಿ ನೋಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಿಮಗೆ ಕೆಲವರಿಗೆ ಡೌಟ್ ಬರ್ಬೋದು ಏನೋ ಪ್ರಾಬ್ಲಮ್ ಮಾಡಬೇಕಾದ್ರೆ. ಏನು ಅಂತಂದರೆ ಎಕ್ಸಾಕ್ಟಾಗಿ ನಿಮಗೆ ಏನೋ ಇಲ್ಲಿ ವ್ಯಾಲ್ಯೂಸು ಸಿಗೋದಿಲ್ಲ. 655 mm ಅಂತ ಇದೆ, ನಿಮಗೆ ಅಲ್ಲಿ ಟೇಬಲ್ಗೆ ಹೋದಾಗ 650 mm ಇರುತ್ತೆ, 620 ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ದೇರ್ ಆರ್ 2 ways. ಒಂದು ಇಂಟರ್ಪುಲೇಟ್ ಮಾಡ್ಬೋದು, ಇನ್ನೊಂದು ರೌಂಡ್ ಆಫ್ ಮಾಡ್ಬೋದು. ಇಂಟರ್ಪುಲೇಟ್ ಮಾಡ್ತೀವಿ ಅಂದಾಗ ನಾವು ಇಂಟರ್ಪುಲೇಷನ್ ಫಾರ್ಮುಲಾನ ಯೂಸ್ ಮಾಡಿ ಎರಡು ವ್ಯಾಲ್ಯೂ ಮಧ್ಯೆ ಯಾವ ವ್ಯಾಲ್ಯೂ ಎಕ್ಸಾಕ್ಟ್ ವ್ಯಾಲ್ಯೂಸ್ನ ನಾವು ಪ್ರೊವೈಡ್ ಮಾಡ್ಬೋದು ಈ ಫಾರ್ಮುಲಾನ ಯೂಸ್ ಮಾಡಿ. y2 ಅಂದರೆ ನೀವು ಯಾವ ಲೋಯರ್ ವ್ಯಾಲ್ಯೂನ ಕಂಡುಹಿಡಿಬೇಕಿರುತ್ತೆ, ಸರಿ ಯಾವ ವ್ಯಾಲ್ಯೂ ಬೇಕಿರುತ್ತೆ ಅದು. ಸೊ ಇದು ಅವೈಲೇಬಲ್ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ದಿಸ್ ವಿಲ್ ಬಿ ದಿ ಮ್ಯಾಕ್ಸಿಮಮ್ ಔಟ್ ಮೋಸ್ಟ್ ಆ್ಯಂಡ್ ಇನ್ನರ್ ಮೋಸ್ಟ್ ಆರ್ ಲೋಯರ್ ಪಾಯಿಂಟ್ ಆ್ಯಂಡ್ ಹೈಯರ್ ಪಾಯಿಂಟ್.
ಆ್ಯಂಡ್ ಎಕ್ಸ್ 1:x3 ಮೂಲ ಗೊತ್ತಿರೋದ್ರಿಂದ ಅವನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಬಟ್ ಹಿಂಗೆ ಮಾಡೋದ್ರಿಂದ ನಿಮಗೆ ಪ್ರಿಸೈಸ್ ಆನ್ಸರ್ ಸಿಗುತ್ತೆ. ಬಟ್ ಕನ್ಸ್ಟ್ರಕ್ಷನಲ್ಲಿ ನಾವು ಹಂಗೇನೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ 75 mm ಅಂತಂದರೆ ಈಸಿ ಟು ಲೇ ದಿ ರೋಡ್, ಅಥವಾ ಏನೋ 150 mm ಅಂದರೆ ಮಾಡ್ತಾನೆ ಅವ್ನು 78 mm ಆರ್ 79 ಅಂತಂದರೆ ಎಕ್ಸಾಕ್ಟ್ ಅಷ್ಟನ್ನು ಇದಕ್ಕೆ ಅರೈವ್ ಆಗೋದು ಕಷ್ಟ. ಸೊ ನೀವು ಯಾವುದೇ ವ್ಯಾಲ್ಯೂನ ಅಬ್ಸರ್ವ್ ಮಾಡ್ಬೋದು, ಪಿ ಸಿದಾಗಿರ್ಬೋದು, DBMದಾಗಿರ್ಬೋದು, ಎಲ್ಲ ವ್ಯಾಲ್ಯೂ ನಿಮಗೆ ನಿಯರೆಸ್ಟ್ ಮಲ್ಟಿಪಲ್ಸ್ ಆಫ್ 10 ಅಥವಾ 10ಗೆ ರೌಂಡ್ ಆಫ್ ಆಗಿದೆ ಇದೇ ಕಾರಣಕ್ಕೆ. ಸೊ ಕನ್ಸ್ಟ್ರಕ್ಷನಲ್ಲಿ ಇವಾಗ ನೀವು ಡಿಸೈನ್ ಮಾಡಿದ್ರೆ ಅವರು ಕನ್ಸ್ಟ್ರಕ್ಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ರೀಇನ್ಫೋರ್ಸ್ಮೆಂಟ್ನ ಡಿಸೈನ್ ಮಾಡ್ತೀರಾ ನೀವು, ಒಂದು ಬೀಮ್ಗೋ ಸ್ಲ್ಯಾಬ್ಗೋ 155 mm ಅಂತ ನೀವು ಹೇಳಿದ್ರು ನಿಮಗೆ ಅಲ್ಲಿ ಯಾರು 155 mm ಮೇಂಟೈನ್ ಮಾಡಲ್ಲ ಸೈಟಲ್ಲಿ, ಇಟ್ಸ್ ಹಾರ್ಡ್. ಸೊ ಆರಾಮಾಗಿ 6 ಇಂಚ್ ಅಂದರೆ ಒಂದು 150 mm ಅವರು ಕರೆಕ್ಟಾಗಿ ಬಾರ್ ಬೆಂಡರ್ ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ ಅಂದರೆ ನಮಗೆ ಈಸಿ ಆಗಿದೆ ಕೆಲಸ ಮಾಡೋದಕ್ಕೆ. ಸೊ ಇಲ್ಲೂ ಅದೇ ಥರ ಏನೋ ಆಗ್ತಾ ಹೋಗುತ್ತೆ ಹೈವೇ ಕನ್ಸ್ಟ್ರಕ್ಷನ್ಗಳಲ್ಲೂ ಕೂಡ. ಸೊ ಇಟ್ ಈಸ್ ಸಿಂಪಲ್. ನೀವು ಏನೋ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಇಲ್ಲಿ ಏನಾಗಿದೆ, ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ನೆಕ್ಸ್ಟ್ ಪ್ರಾಬ್ಲಮ್ ಏನಾಗಿದೆ ನೋಡೋಣ. ಸೊ ಇನಿಷಿಯಲ್ ಟ್ರಾಫಿಕ್ ಏನಕ್ಕೆ 4 ಲೇನ್ ಡಿವೈಡೆಡ್ ಕ್ಯಾರಿಯೇಜ್ಗೆ ತಗೊಂಡಿದ್ದಾನೆ, ಹಂಗಾಗಿ ಏನಾಗಿದೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ 0.4. ಅದರ್ವೈಸ್ 2 ಲೇನ್ ಆಗಿದ್ರೆ 0.75. ಸಿಂಗಲ್ ಲೇನ್ ರೋಡ್ ಆಗಿದ್ದರೆ ನಿಮಗೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರೇ ಬರೋದಿಲ್ಲ, ಯಾಕೆಂದರೆ ಆರ್ಗನೈಸೇಷನ್ ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ, ಎಂಟೈರ್ ಇದನ್ನು ಕವರ್ ಮಾಡಿರ್ತಾರೆ. ಸೊ ಏನು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ, 99.9 ಇದೆ, 100 MSಗೆ ರೌಂಡ್ ಆಫ್ ಮಾಡಿರ್ತೀರಾ. ಸೊ ಎಷ್ಟು ವ್ಯಾಲ್ಯೂ ಬಂತು, 732 ಬಂತು. ನಿಮ್ಗೆ ಇದನ್ನೇ ನಿಮಗೆ ಏನೋ ಫಾರ್ ಎಕ್ಸಾಂಪಲ್ ಡೈರೆಕ್ಟಾಗಿ ನೀವು ಗ್ರಾಫ್ಗೆ ಹೋಗಿ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಇಲ್ಲಿ ಏನಪ್ಪ ಗ್ರಾಫಲ್ಲಿ ನೀವು ನೋಡ್ಕೊಂಡು ಬಂದಾಗ ಒಂದು 30 ಸೆಂಟಿಮೀಟರ್ಸ್ ಜಾಸ್ತಿ ಸಿಕ್ಕಿರುತ್ತೆ, ಸರಿ 30 mm ಜಾಸ್ತಿ ಸಿಕ್ಕಿರುತ್ತೆ. ಬಟ್ ನಿಮಗೆ ಇದೇ ವ್ಯಾಲ್ಯೂನ ನೀವು ಏನೋ ಟೇಬಲಲ್ಲಿ ಹೋಗಿ ನೋಡಿದಾಗ ಒಂದು 30 ಸೆಂಟಿಮೀಟರ್ಸ್ 30 mm ಕಡಿಮೆ ಇರುತ್ತೆ. ಸೊ ಆ ವ್ಯಾಲ್ಯೂನ ನೀವು ರೌಂಡ್ ಆಫ್ ಮಾಡೋದು ನಿಮ್ಮ ಕೈ ಇರುತ್ತೆ, either by interpolation or by rounding up, adding the values to the other corresponding layers based on the experience. So this is the last kind of problem and one of the easiest problem. And ನಿಮಗೆ ಇನ್ನೊಂದು ಸಜೆಸ್ಟ್ ಮಾಡೋದೇನು ಅಂದರೆ ದಯವಿಟ್ಟು ಕೋಡ್ ಬುಕ್ನ ಕಂಪ್ಲೀಟ್ ಪ್ರಿಂಟ್ ತೆಗೆಸಿ. ಯಾವ ಟೇಬಲ್ ಇರುತ್ತೆ ಅಥವಾ ನಿಮಗೆ ಯಾವ ಲೆಕ್ಕಗಳಿದೆ ಅದನ್ನೇ ತೆಗ್ಸಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇನ್ನೂ ಕೆಲವು ಫಾರ್ಮುಲಾಗಳು ನಿಮಗೆ ಏನೋ ಕೋಡ್ ಬುಕ್ಕಲ್ಲಿ ಇರುತ್ತೆ ಆ್ಯಂಡ್ ಸರ್ಟೈನ್ ಥಿಯರಿ ಪೋರ್ಷನ್ಸ್. ಸೊ ಸಿನ್ಸ್ ಕೋಡ್ ಬುಕ್ ಈಸ್ ಅಲೌಡ್, ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಸೊ ಕೋಡ್ ಬುಕ್ನ ನಾನು ಕ್ಲಾಸ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ದಯವಿಟ್ಟು ಅದನ್ನು ಪ್ರಿಂಟ್ ತೆಗೆಸ್ಕೊಳ್ಳಿ. ಆ್ಯಂಡ್ ಡೋಂಟ್ ರೈಟ್ ಆರ್ ಮಾರ್ಕ್ ಎನಿಥಿಂಗ್ ಓವರ್ ದಿ ಕೋಡ್ ಬುಕ್. ಏನನ್ನೇ ಆಗಲಿ ಪೆನ್ಸಿಲಲ್ಲಾಗಲಿ ಪೆನ್ನಲ್ಲಾಗಲಿ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಐ ಥಿಂಕ್ ಇಲ್ಲಿಗೆ ಫ್ಲೆಕ್ಸಿಬಲ್ ಪೇಮೆಂಟ್ ಡಿಸೈನ್ ಕಂಪ್ಲೀಟಾಗಿ ಮುಗಿದಿದೆ. ಏನಾದರೂ ಡೌಟ್ ಇದ್ದರೆ ಡೋಂಟ್ ಹೆಸಿಟೇಟ್ ಟು ಆಸ್ಕ್. ಥ್ಯಾಂಕ್ ಯು.